ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಸ್ಕಾನ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ಶ್ರೇಯಾ ಮತ್ತು ಅದ್ವಿ. ಹಾಯ್ ಮಾಡಿ. ಇಸ್ಕಾನ್ಗೆ ಹೋಗ್ತಾಯಿದ್ದೀವಿ, ಹೋಗಿ ತೋರಿಸ್ತೀವಿ ಇಸ್ಕಾನ್ ಹೆಂಗಿದೆ ಅಂತ. ಬನ್ನಿ ಗೈಸ್. ನಾನು ಇಸ್ಕಾನಿಗೆ ಬಂದು ತುಂಬ ದಿವಸ ಆದಮೇಲೆ ಇಸ್ಕಾನಿಗೆ ಬಂದಿರೋದು. ತೋರಿಸ್ತೀನಿ ನೋಡಿ ಎಷ್ಟು ರಶ್ ಇದೆ ಅಂತ. ಈ ಕಡೆಯಿಂದ ಹೋಗೋದು ಗರ್ಲ್ಸಿಗೆ ಬೇರೆ, ಬಾಯ್ಸಿಗೆ ಬೇರೆ. ಇಲ್ಲಿ ನೋಡಿ, ಅಲ್ಲಿ ಚೆಕ್-ಇನ್ ನಡೀತಾ ಇದೆ. ತುಂಬ ರಶ್ ಇದೆ ಇಲ್ಲಿ. ಇನ್ನೂ ಅಷ್ಟು ಜನ ಇದ್ದಾರೆ. ಇಸ್ಕಾನ್ ಒಳಗಡೆ ಸ್ಲಿಪ್ಪರ್ ಬಿಟ್ಟು ಎಂಟ್ರಿ ಕೊಟ್ಟಾಯಿತು. ಇವಾಗ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ತುಂಬ ರಶ್ ಇದೆ, ಏನಕ್ಕಂತ ಗೊತ್ತಿಲ್ಲ. ಇವತ್ತು ಫ್ರೈಡೇ ಹಾಲಿಡೇ ಇದೆ ಅಂತನೋ ಏನೋ ಗೊತ್ತಿಲ್ಲ. ತುಂಬ ರಶ್ ಇದೆ ಗೈಸ್ ಇಸ್ಕಾನ್ ಇವತ್ತು. ಕಾಲುಗಳನ್ನೆಲ್ಲ ತೊಳ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ದೀವಿ. ಈ ಫೆಸಿಲಿಟೀಸ್ ನಾವು ಬಂದಾಗ ತುಂಬ ಬೇರೆ ಥರ ಇತ್ತು, ಇವಾಗ ಇನ್ನೂ ಬೇರೆ ಥರ ಆಗಿದೆ ಅಷ್ಟೆ. ಇಲ್ಲ ಹಾಯ್ ಮಾಡ್ರಿ. ಇಸ್ಕಾನ್ ಒಳಗಡೆ ಎಂಟ್ರಿ ಕೊಟ್ವಿ. ತುಂಬ ರಶ್ ಇದೆ, ತುಂಬ ಬಿಸಿಲು. ಒಳಗಡೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ. ಒಳಗಡೆ ಎಂಟ್ರಿ ಕೊಟ್ವಿ. ಈ ಥರ ಕೌಂಟರ್ಗಳಿದೆ, ಇದನ್ನು ದಾಟಿ ನಾವು ಹೋಗ್ಬೇಕು. ನಾವು ಇಸ್ಕಾನ್ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ಆದರೆ ಇಸ್ಕಾನ್ ಒಳಗಡೆ ಏನು ಪ್ರಾಬ್ಲಮ್ ಅಂದರೆ, ಅಲ್ಲಿ ಯಾವುದೇ ರೀತಿ ನಾವು ಫೋಟೋಸ್ ತೆಗಿಯೋಂಗಿಲ್ಲ ಮತ್ತು ವೀಡಿಯೋಸ್ ತೊಗೊಳಂಗಿಲ್ಲ. ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ, ಬಟ್ ಆದರೂ ಆಗಿಲ್ಲ. ಮತ್ತು ನಾವು ದರ್ಶನ ಮುಗಿಸ್ಕೊಂಡು ಕೆಳಗಡೆ ಸ್ಟೆಪ್ಸ್ ಇಟ್ಕೊಂಡು ಬಂದರೆ ಶಾಪಿಂಗ್ ಏರಿಯಾ ಎಲ್ಲ ಇದೆ. ಇಲ್ಲಿ ಬೇಕಾದರೆ ಶಾಪಿಂಗ್ ಮಾಡ್ಕೋಬೋದು. ಅದನ್ನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಬಿಡಲ್ಲ. ಎಲ್ಲದಕ್ಕೂ ಫೋಟೋಸ್ ತೆಗೆದು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಹಾಗೆ ನಾವು ವೀಡಿಯೋಸ್ ಸ್ವಲ್ಪ ತೆಕ್ಕೊಂಡಿದ್ದೀವಿ ಅಷ್ಟೇ. ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕಿದ್ದೀವಿ. ಈ ಥರ ಕೃಷ್ಣಗಳು ಎಲ್ಲ ತುಂಬ ಚೆನ್ನಾಗಿದೆ. ಶಾಪಿಂಗ್ ಏರಿಯಾದಲ್ಲಿ ಫೋಟೋ ಫ್ರೇಮ್ಸ್, ಕೃಷ್ಣ ರಾಧ ಎಲ್ಲ ಚೆನ್ನಾಗಿದೆ. ಇದು ಒಳಗಡೆ ಬಂದರೆ ಕೃಷ್ಣನ ಪುರಾಣ ಎಲ್ಲ ಇದೆ. ಗೋಡೆ ಆ ಕಡೆ ಈ ಕಡೆ ನೋಡಿದ್ರು ವಾಲಲ್ಲಿ ಅವ್ರು ಕೃಷ್ಣನ ಬಗ್ಗೆಲ್ಲ ಬರೆದಿದ್ದಾರೆ. ಈ ಕಡೆ ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೂ ವಿಡಿಯೋ ಮಾಡ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರಿಗೆ ಬಂದರೆ ತಿನ್ನೋ ಏರಿಯಾ ಇರುತ್ತೆ, ಅಂದರೆ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಬಟ್ ನಾವು ಇಲ್ಲೇನು ತೊಗೊಳ್ಳಿಲ್ಲ, ನಾವು ಆಚೆ ಕಡೆನೇ ತಿಂದ್ವಿ. ಇದು ತುಂಬ ಕಾಸ್ಟ್ಲಿ ಇತ್ತು. ಗೈಸ್, ಇಸ್ಕಾನ್ ಒಳಗಡೆಯಿಂದ ಆಚೆ ಬಂದ್ವಿ, ಆದರೆ ಏನು ತಿಂದಿಲ್ಲ, ಎಲ್ಲ ಕಾಸ್ಟ್ಲಿ ಗೈಸಲ್ಲಿ. ಎಷ್ಟು ಚೆನ್ನಾಗಿ ಇದೆ ವಾಟರ್ ಫಾಲ್ಸ್. ಖಾಲಿ ಪ್ರಸಾದಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮುಂಚೆ ಈ ಥರ ಇರಲಿಲ್ಲ, ಇವಾಗ ಈ ಥರ ಮಾಡಿದ್ದಾರೆ. ಇಸ್ಕಾನಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಈಸ್ಕೊಂಡು ಕೂತಿದ್ದೀವಿ ನೋಡಿ. ಪ್ರಸಾದ ಎಲ್ಲ ತಿಂದಾಯಿತು. ಇವಾಗ ಆಚೆಗೆ ಹೋಗೋಕ್ಕಂತ ಹೋಗ್ತಾ ಇದ್ದೀವಿ. ನಮ್ಮ ಸ್ಲಿಪ್ಪರ್ ಇದೆ ಆಚೆ ಕಡೆ, ಅದು ಎತ್ಕೊಂಡು ಹೊರಗಡೆ ಹೋಗ್ತೀವಿ. ನಮ್ಮ ಸ್ಲಿಪ್ಪರ್ ಇಸ್ಕೊಳ್ಳೋಣ. ಇವಾಗ ಹೋಗಿ ಏನಾದರೂ ತಿನ್ನೋಣ. ನೋಡಿ, ಐಸ್ ಕ್ರೀಮ್ ಬೇಕಾದರೆ ಫಸ್ಟ್ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಡ್ಬೇಕು. ಐಸ್ ಕ್ರೀಮು ನೀವು ಒಂದು ಗಾಡಿ ತುಂಬ ತೊಗೊಬಂದು ಕೊಟ್ಟರು ತಿಂತಾಳೆ ಗೈಸಳು. ಇವಳು ಏನೂ ತಿನ್ನಲ್ಲ ಪಾಪ, ನಾನೇ ಎಲ್ಲ ತಿಂತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ
ಸ್ಲಿಪ್ಪರ್ ಇಸ್ಕೊಳ್ಳೋದಕ್ಕೆ ಇದು ಹೆಚ್ಚು. ಎಲ್ಲಿದೆ ಹೆಚ್ಚು? ಇಲ್ಲೇ ಇದೆ ಬನ್ನಿ. ಹೆಚ್ಚಿದ್ದಾರೆ. ನೋಡಿ ಇಲ್ಲೆಲ್ಲ ಸ್ಲಿಪ್ಪರ್, ಬರೀ ಸ್ಲಿಪ್ಪರ್ ಗೈಸ್. ಇಲ್ಲೆಲ್ಲ ಹಿಂಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ವಿಜಯನಗರ್ಗೆ ಹೋಗಿ ಏನಾದ್ರು ತಿಂತೀವಿ. ಬಸ್ ಸ್ಟಾಪ್ ದೂರ. ಅದ್ವಿ ಗೈಸ್ ಪೊಟೆಟೊ ಟ್ವಿಸ್ಟ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ನನ್ನ ತಂಗಿ ಅವ್ರ ಕಂಡಕ್ಟರು ರೋಲ್ ಕೊಟ್ಟಿದ್ರು ಗೈಸ್. ಅಂದರೆ ಏನು ಟಿಕೆಟ್ ರೋಲ್ ಖಾಲಿ ಆದಮೇಲೆ ಕಂಡಕ್ಟ್ರು ರೋಲ್ ಕೊಟ್ಟಿದ್ರು ಇವಳಿಗೆ. ಅದು ಇಟ್ಕೊಂಡು ಇದು ಮೈಕು ಅಂತ ಮಾತಾಡು ಅಂತವಳೆ. ಇದನ್ನ ಹಿಂಗೆ ಇಟ್ಕೊಂಡು ನಾನು ಮಾತಾಡ್ಬೇಕಂತೆ, ಮೈಕ್ ಅಂತ ಇದು. ನೋಡಿ ಗೈಸ್ ಇವ್ರದ್ದು ಏನೇನು ಕತೆ ಅಂತ. ನಾವಿವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಮತ್ತು ನನ್ನ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್.